ಪೀಠ ತ್ಯಾಗ ಮಾಡಿದ ನಿಜಲಿಂಗ ಸ್ವಾಮೀಜಿ ಮುಸ್ಲಿಮರು ಧರಿಸುವ ಟೋಪಿಯನ್ನು ಆನ್ಲೈನ್ನಲ್ಲಿ ಖರೀದಿಸಿದ್ದಲ್ಲದೆ ಮದ್ಯ ಹಾಗೂ ಮಾಂಸ ಸೇವನೆ ಮಾಡಿದ್ದಾರೆ ಎಂಬ ಫೋಟೋ ಹಾಗೂ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿವೆ. ಪೂರ್ವಾಶ್ರಮದಲ್ಲಿ ಇಸ್ಲಾಂ ಧರ್ಮಕ್ಕೆ ಸೇರಿದವರಾಗಿದ್ದಾರೆಂಬ ಸಂಗತಿ ಬಯಲಾಗುತ್ತಿದ್ದಂತೆ ಗುಡ್ಲಪೇಟೆ ತಾಲೂಕಿನ ಚೌಡಹಳ್ಳಿಯ ಗುರುಮಲ್ಲೇಶ್ವರ ಶಾಖಾ ಮಠದ ಪೀಠವನ್ನು ಅವರು ತ್ಯಜಿಸಿದ್ದಾರೆ. ಈ ವಿಡಿಯೋಗಳು ಸನ್ಯಾಸತ್ವ ಸ್ವೀಕರಿಸುವ ಮೊದಲಿನದ್ದ ಅಥವಾ ನಂತರದ್ದ ಎಂಬುದು ಸ್ಪಷ್ಟವಾಗಿಲ್ಲ. ₹139 ಬೆಲೆಯ ಟೋಪಿಯನ್ನು ನಿಜಲಿಂಗ ಸ್ವಾಮೀಜಿಯ ಹೆಸರಿನಲ್ಲಿ ಖರೀದಿಸಿರುವ ಬಿಲ್ ಪ್ರತಿಯೊಂದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಖರೀದಿಗೆ ಮಠದ ವಿಳಾಸವನ್ನೇ ನೀಡಲಾಗಿದೆ. ಇಸ್ಲಾಂ ಧರ್ಮ ತ್ಯಜಿಸಿ ಬಸವ ತತ್ವ ಸ್ವೀಕರಿಸಿದ ನಂತರವೂ ತಮ್ಮ ಪೂರ್ವ ಧರ್ಮದ ಸಂಕೇತವನ್ನು ಪ್ರತಿಬಿಂಬಿಸುವ ಟೋಪಿ ಖರೀದಿಸಿದ್ದು ಧರ್ಮದ್ರೋಹ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವಾಮೀಜಿ ತಮ್ಮ ಗೆಳೆಯರೊಂದಿಗೆ ಮದ್ಯಪಾನ ಮಾಡಿ ಮಾಂಸ ಸ್ವೀಕರಿಸುತ್ತಿರುವ ದೃಶ್ಯಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಟೀಕೆಗೆ ಗುರಿಯಾಗಿವೆ. ಯಾದಗಿರಿ ಜಿಲ್ಲೆಯ ಮೊಹಮ್ಮದ್ ನಿಸಾರ್ ಬಸವ ತತ್ವಕ್ಕೆ ಆಕರ್ಷಿತರಾಗಿ ಕೆಲ ತಿಂಗಳುಗಳ ಹಿಂದೆ ಲಿಂಗ ದೀಕ್ಷೆ ಪಡೆದು ನಿಜಲಿಂಗ ಎಂಬ ಹೆಸರಿನಲ್ಲಿ ಸನ್ಯಾಸ ಸ್ವೀಕರಿಸಿದರು. ಆದರೆ ಆಧಾರ್ ಕಾರ್ಡ್ನಲ್ಲಿ ಅವರ ಪೂರ್ವ ಧರ್ಮ ಬಯಲಾದ ನಂತರ ಭಕ್ತರಿಂದ ಆಕ್ಷೇಪ ವ್ಯಕ್ತವಾಗಿದ್ದು ಅವರು ಪೀಠವನ್ನು ತ್ಯಜಿಸಿ ಮಠದಿಂದ ಹೊರಟಿದ್ದರು. ನಂತರ ಅವರು ಯಾರ ಸಂಪರ್ಕಕ್ಕೂ ಲಭ್ಯವಾಗಿಲ್ಲ. ಸ್ನೇಹಿತರೆ, ಕಳೆದ 2 ದಿನಗಳಿಂದ ಗುಂಡ್ಲುಪೇಟೆ ತಾಲೂಕಿನ ಚೌಡಹಳ್ಳಿ ಗ್ರಾಮದ ಗುರುಮಲ್ಲೇಶ್ವರ ಮಠದಲ್ಲಿದ್ದಂಥ ನಿಜಲಿಂಗ ಸ್ವಾಮಿ ಅನ್ನುವವರು, ಅವರ ಮೂಲ ಧರ್ಮ ಬಂದು ಇಸ್ಲಾಂ, ಅವರ ನಿಜವಾದ ಹೆಸರು ಮೊಹಮ್ಮದ್ ನಿಸಾರ್ ಅಂತ. ಯಾದವಗಿರಿಯವರು ಬಸವ ಕಲ್ಯಾಣದಲ್ಲಿ ಶರಣ ಧರ್ಮವನ್ನ ಒಪ್ಕೊಂಡು ಬಸವ ಧರ್ಮವನ್ನ ಒಪ್ಕೊಂಡು ಅವರು ಲಿಂಗಧಾರಣೆಯನ್ನ ಮಾಡಿಸ್ಕೊಂಡು ಲಿಂಗಾಯತ ಧರ್ಮವನ್ನ ಪ್ರಾಕ್ಟೀಸ್ ಮಾಡ್ತಿದ್ದಂತಹ ವ್ಯಕ್ತಿ. ಅವರು ಇಲ್ಲಿ ಬಂದು ಈ ಮಠದಲ್ಲಿ ಸ್ವಾಮೀಜಿಗಳಾಗಿ ಕಳೆದ 1.5 ತಿಂಗಳಿಂದ ತಮ್ಮ ಕೃತ್ಯಗಳನ್ನ ನಿರ್ವಹಿಸ್ತಾ ಇದ್ರು, ಪ್ರವಚನಗಳನ್ನ ಮಾಡ್ತಾ ಇದ್ರು, ಒಂದಷ್ಟು ವಚನಗಳನ್ನ ತಿಳ್ಕೊಂಡು ಜನಗಳಿಗೆ ಬೋಧನೆಯನ್ನ ಮಾಡ್ತಾ ಇದ್ರು. ಹಾಗೆ ಒಂದು ಬೈಕ್ ಇಟ್ಕೊಂಡು ಅವರು ಸುತ್ತಮುತ್ತಲ ಗ್ರಾಮಗಳನ್ನ ಸಂಪರ್ಕ ಮಾಡ್ತಿದ್ದದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಅವರು ಇಲ್ಲಿಗೆ ಬಂದ ಮೇಲೆ ಅವರ ಫೋನಿನಲ್ಲಿ ಅವರ TC ಇರಬಹುದು, ಅವರ ID ಕಾರ್ಡ್ ಇರಬಹುದು, ಅವರ ಬೇರೆ ಬೇರೆ ದಾಖಲೆಗಳನ್ನ ಅವರು ಮುಚ್ಚಿಟ್ಟಿದ್ರು. ಅವರ ಮೂಲ ಧರ್ಮವನ್ನ ಇಲ್ಲಿ ತಿಳಿಸಿರ್ಲಿಲ್ಲ. ಅಲ್ಲದೆ ಅವರು 3 ಕಾಲದಲ್ಲೂ ಅವರು ನಮಾಜನ್ನ ಮಾಡ್ತಿದ್ರು ಅನ್ನೋ ವಿಚಾರ ಈಗ ಹೊರ ಬಂದಿದೆ. ಹಾಗಾಗಿ ಇವತ್ತು ತಾನೇ ಅವರು ಒಂದು ಸ್ಕ್ರಾಲ್ ಕ್ಯಾಪ್ಗೆ ಆರ್ಡರ್ ಮಾಡ್ಕೊಂಡಿದ್ದದ್ದು ಇವತ್ತು ಮಠವನ್ನ ಅವರು ಹೋದ ನಂತರ ತಲುಪಿದೆ. ಅಂದ್ರೆ ಸ್ಕ್ರಾಲ್ ಕ್ಯಾಪ್ ಹಾಕೊಂಡು ಕೆಳಗಡೆ ಒಂದು ಇದನ್ನ ಕೌದಿಯನ್ನ ಹಾಕೊಂಡು ಪಶ್ಚಿಮಕ್ಕೆ ತಿರುಕೊಂಡು ಮಕ್ಕಾದ ಕಡೆಗೆ ಅವರು ಪ್ರಾರ್ಥನೆಯನ್ನ ಮಾಡ್ತಾ ಇಸ್ಲಾಂನ ಪ್ರಾಕ್ಟೀಸ್ ಮಾಡ್ತಾ ನಾನು ಲಿಂಗಾಯತ ಸ್ವಾಮೀಜಿ ಅಂತ ಹೇಳ್ಕೊಂಡಿದ್ದದನ್ನ ಅಲ್ಲಿರುವಂತಹ ಕೆಲವು ತರುಣರು ಗುರುತಿಸಿದ್ರು. ಹಾಗಾಗಿ ಅದನ್ನ ಗ್ರಾಮಸ್ಥರ ಗಮನಕ್ಕೆ ತಂದ್ರು. ಗ್ರಾಮಸ್ಥರು ಅವರನ್ನ ಕರೆದು ಪೊಲೀಸ್ ಮುಖಾಂತರ ಅವರನ್ನ ವಾಪಸ್ ಅವರ ಸ್ವಕ್ಷೇತ್ರಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಕೆಲವರು ಬಸವ ತತ್ವ ಹೇಳುತ್ತೆ, ಎಲ್ಲರನ್ನು ಒಪ್ಕೊಳ್ಬೇಕು ಅಂತ ಹೇಳ್ತಾರೆ. ನಾನು ಬಸವ ತತ್ವದ ಅಧ್ಯಯನ ಮಾಡೋ ಪ್ರಕಾರ ಬಸವಣ್ಣನವರು ಉದಾರವಾದಿಗಳು, ಎಲ್ಲರನ್ನು ಬಸವ ತತ್ವಕ್ಕೆ ಬನ್ನಿ ಅಂತಿದ್ರು. ಆದ್ರೆ ಇದೊಂದು ಪ್ರಜಾಧರ್ಮ, ಅಲ್ಲಿ ಎಲ್ಲರ ಮಾತುಗಳಿಗೂ ಒಪ್ಪಿತವಾಗಿತ್ತು. ಹಾಗಾಗಿ ಅಮುಗೆ ರಾಯಮ್ಮ ಅವರು ಹೇಳ್ತಾರೆ, ಮಂಡೆಯ ಬೋಳಿಸಿಕೊಂಡು ಈಶನ ವೇಷವ ತೊಟ್ಟು ಗ್ರಾಸಕ್ಕೆ ತಿರುಗುವ ವೇಷಧಾರಿಗಳ ಲಿಂಗೈಕ್ಯರೆಂದೆಡೆ ಅಘೋರ ನರಕ ತಪ್ಪದು ಕಾಣ ಅಮುಗೇಶ್ವರ ಅಂತ. ಅಂದ್ರೆ ವೇಷ ಹಾಕೊಂಡು ನಾನು ಲಿಂಗ ಧಾರಣೆ ಮಾಡಿಕೊಂಡು ಡಾಂಬಿಕತನ ತೋರಿಸೋರ್ನ ಒಪ್ಪಲ್ಲ ಅನ್ನೋದು ಶರಣದ ವಿಚಾರ. ಹಾಗಾಗಿ ಇವರು ಡಾಂಬಿಕವಾದಂತಹ ಸ್ವಾಮೀಜಿಯಾಗಿ ಇಲ್ಲಿ ಇದ್ದದ್ರಿಂದ ಅವರನ್ನ ಇಲ್ಲಿಂದ ಕಳಿಸಿದ್ದಾರೆ. ಯಾವುದೇ ವಿಧವಾಗಿ ಅವ್ರಿಗೆ ತೊಂದರೆ ಕೊಟ್ಟಿಲ್ಲ, ಅವರನ್ನ ಗೌರವಯುತವಾಗಿ ಕಳಿಸಿದ್ದಾರೆ. ನಾವು ಹೇಳಲೇಬೇಕಾದ ಇನ್ನೊಂದು ವಿಚಾರ ಅಂದ್ರೆ ಇಲ್ಲಿ ಬಸವ ತತ್ವ ತನ್ನದೇ ಆದಂತಹ ಸಂಪ್ರದಾಯವನ್ನ ಬೆಳೆಸ್ಕೊಂಡಿದೆ.